ಹಾಯ್ ಎಲ್ರಿಗೂ ಎಲ್ಲಿ ಹೇಗಿದ್ದೀರಾ? ಶುಭೋದಯ. ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ನುಗ್ಗೆಕಾಯಿ ಮಾರ್ಕೆಟಿಂದ ತಂದಿದ್ರು. ನಾನು ಹಚ್ಕೊತಾ ಇದ್ದೀನಿ ನೋಡಿ. ಹಚ್ಚಿದಾಗಿದೆ. ಇದು ಈ ಥರ ಹಚ್ಕೊಂಡು ನೀರಲ್ಲಿ ತೊಳ್ಕೊಳ್ಳೋಣ. ನೀರಲ್ಲಿ ತೊಳ್ಕೊತಾ ಇದ್ದೀನಿ. ತೊಳೆದಿರೋದನ್ನ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀರಿಟ್ಟಿದ್ದೆ ಸಾಂಬಾರಿಗೆ. ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿ ನಾನು ಒಂದು ಬಾಣಲಿ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಈಗ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕೊಂಡಿದ್ದಾಗಿದೆ, ನೋಡ್ತಾ ಇದ್ದೀರಾ. ಈಗ ಒಂದು ಮಿಕ್ಸಿ ಬೌಲ್ಗೆ ಒಂದು ಟೊಮೆಟೊ, ಕಾಯಿ ತುರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿರೋದು, ಸಾಂಬಾರು ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿ ಆಡಿಸ್ಕೊಂಡು ಬರ್ತೀನಿ ನಾನು. ನೋಡಿ, ಮಿಕ್ಸಿ ಆಡಿದೆ. ಇದು ಆಗಿದೆ. ಇದಕ್ಕೆ ನಾನು ಬೆಂದಿರೋ ಬೇಳೆ ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಸೈಡಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಇದೆಲ್ಲ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ಈ ಸೈಡು ಬೇಳೆ ಮತ್ತು ನುಗ್ಗೆಕಾಯಿ ಬೇಯ್ತಾ ಇದೆ. ಬೆಂದಾಗಿದೆ. ಇದು ಆಡಿಸ್ಕೊಂಡಿರೋ ಅಂಥ ಮಸಾಲೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾಗಿದೆ. ಈ ಕಡೆ ಒಗ್ಗರಣೆ ಆಗಿದೆ. ಈ ಒಗ್ಗರಣೆ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿಲ್ಲ, ಇನ್ನು ಉಪ್ಪು ಹಾಕ್ತೀನಿ ಈಗ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದಾಯಿತು. ಮುಚ್ಚಿಬಿಡೋಣ. ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇದೆ ನೋಡಿ. ನಾನು ಪಾತ್ರೆಯಲ್ಲೇ ಯಾಕೆ ಮಾಡೋದು ಅಂದರೆ, ಕುಕ್ಕರ್ಗೆ ಹಾಕಿದ್ರೆ ತುಂಬ ನುಣ್ಣಗೆ ಬೆಂದ್ಬಿಡುತ್ತೆ, ಸಾರು ಟೇಸ್ಟ್ ಕೊಡೋಲ್ಲ. ಆದ್ದರಿಂದ ನಾವು ಪಾತ್ರೆಯಲ್ಲೇ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು.